ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿಲ್ಪತ್ರೆ ತ್ರಿದಳ. ತ್ರಿದಳ ಅಂದರೆ ಒಂದೇ ಹಿಂಗೆ ಇಟ್ಕೊಂಡ್ರೆ 3 ಇದಿರಬೇಕು. ತ್ರಿದಳ ಅಂತ ಕರೀತಾರೆ ಅದಕ್ಕೆ. 3 ಎಲೆಗಳು ಒಟ್ಟಿಗೆ ಇರಬೇಕು, ಅದೇ ತೊಗೋಬೇಕು, ಬಿಡಿಯಾಗಿರಬಾರ್ದು. ಅದರಲ್ಲಿ ಒಂದು ಶಕ್ತಿ ಇದೆ. ಅದೇ ಥರ 3 ತೊಗೋಬೇಕು, ಅಂದರೆ 9 ಎಲೆಗಳಾಯಿತು. ಆ 3 ಎಲೆ ಇರ್ತಕ್ಕಂಥದ್ದು ಒಂದಾದರೆ ಅದೇ ಥರ 3 9 ಆಗುತ್ತೆ. ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಾದ್ಮೇಲೆ ಚೆನ್ನಾಗಿ ಒಣಗಬೇಕದು. ಸ್ವಲ್ಪ ಟೈಮ್ ತೊಗೊಳುತ್ತದು. ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕು. ಅದಾದ ನಂತರ ಅದನ್ನು ಏನೋ ಪುಡಿ ಮಾಡ್ಬೋದು, ಕೈಯಲ್ಲೂ ಪುಡಿ ಮಾಡ್ಬೋದು. ಒಣಗಾದ್ಮೇಲೆ ಚೆನ್ನಾಗಿ ಪುಡಿ ಆಗುತ್ತೆ, ಪೌಡ್ರ್ ಆಗುತ್ತೆ. ಪೌಡ್ರ್ ಆದಮೇಲೆ ಅದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಬೇಕು. ಬಿಳಿ ಎಳ್ಳನ್ನು ಸೇರಿಸಾದ ನಂತರ ಅದಕ್ಕೆ ಸಮ ಪ್ರಮಾಣವಾಗಿ ಒಂದು ಸಣ್ಣ ಬಾಟ್ಲಲ್ಲಿ ಜೇನುತುಪ್ಪದ ಬಾಟ್ಲಲ್ಲಿ ಇವೆರಡನ್ನು ಬೆರೆಸಬೇಕು. ಈ ಎಲೆ ಮತ್ತು ಈ ಬಿಳಿ ಎಳ್ಳು. ಈ ಬಿಳಿ ಎಳ್ಳು ಮತ್ತು ಎಲೆನ ಪುಡಿ ಮಾಡಿರ್ತೀವಿ ಎಲೆ, ಆ ಒಂದು ಬಾಟ್ಲಲ್ಲೋ, ಪ್ಲಾಸ್ಟಿಕ್ ಬಾಟ್ಲ್ ಬಿಟ್ಟು ಒಂದು ಗಾಜಿನ ಬಾಟ್ಲ್ ಭಾಳ ಶ್ರೇಷ್ಠ ಮಾಡಿ, ಭಾನುವಾರದಿಂದ 2 ಗಂಟೆಗಳ ಕಾಲ, ಭಾನುವಾರ ಸ್ಟಾರ್ಟ್ ಮಾಡಬೇಕು. ಬೆಳಗಿನ ಜಾವ ಸೂರ್ಯ ಉದಯ ಆಗುತ್ತಲ್ಲ ಆ ಟೈಮಿಂದ 2 ಅವರ್, 1 ಅವರ್ಗಿನ 2 ಅವರ್ ಒಳ್ಳೆಯದು. 2 ಅವರು ಸೂರ್ಯನ ಕಿರಣಗಳಿಗೆ ತಾಕಬೇಕು. ಇದು ಮುಂದಿನ ಭಾನುವಾರದವರೆಗೂ ಇರಬೇಕು. ಅಂದರೆ 8 ದಿವಸ, ಸಂಡೇ ಟು ಸಂಡೇ ಲೆಕ್ಕ ಹಾಕಿದ್ರೆ 8 ದಿವಸ. ಯಾವುದಾದ್ರು ಭಾನುವಾರ ಸ್ಟಾರ್ಟ್ ಮಾಡ್ಬೋದು, ಇಂಥ ಭಾನುವಾರನೇ ಮಾಡಬೇಕು ಅಂತ ಏನಿಲ್ಲ. ಸೋಮವಾರದ ದಿವಸ ಆ ಬಾಟ್ಲನ್ನ ಶಿವನ ಹತ್ರ ಇಟ್ಬಿಟ್ಟು ಈ ಪ್ರಾರ್ಥನೆ ಮಾಡಬೇಕು. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ. ನಿಮ್ಮಿಬ್ಬರ ಹೆಸರು ಸತಿ ಪತಿ, ನಿಮ್ಮಿಬ್ಬರ ಹೆಸರು ಫಸ್ಟ್ ನಿಮ್ಮ ಹೆಸರು ಬರಲಿ, ಮಹಿಳೆಯರ ಹೆಸರು, ಆಮೇಲೆ ಗಂಡನ ಹೆಸರು. ವಶ್ಯಂ ವಶ್ಯಂ ಸ್ವಾಹ. ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ. ನಿಮ್ಮಿಬ್ಬರ ಹೆಸರು ಸತಿಪತಿ. ವಶ್ಯಂ ವಶ್ಯಂ ಸ್ವಾಹ ಅಂತ 108 ಸತಿ ಹೇಳಬೇಕು. 108 ಸತಿ ಹೇಳಿ ಅದನ್ನು ಸೇವನೆ ಮಾಡಬೇಕು. ಅದಾದ ನಂತರ 1 ಸ್ಪೂನ್ ಒಟ್ಟಿಗೆ ಹೌದೌದು ಸೇರಬೇಕಾದ್ರೆ ಅದನ್ನು ಸೇವನೆ ಮಾಡಬೇಕಾಗತ್ತೆ ಸೋಮವಾರ ದಿವಸ. ಈ ತಂತ್ರವನ್ನು ಮಾಡಿದಾಗ ಅವರಿಬ್ಬರಲ್ಲೂ ಬಾಂಧವ್ಯ ಹೆಚ್ಚಾಗಿ ಬರುತ್ತೆ. ಇದರಲ್ಲೇನೋ ಕನ್ಫ್ಯೂಷನ್ ಇಲ್ಲ ಅನಿಸುತ್ತೆ, ಭಾಳ ಈಸಿ. ಇನ್ ಕೇಸು ಇದು ಪ್ರಮಾಣ ಜಾಸ್ತಿ ಮಾಡಬೇಕು ಅಂತಂದರೆ ಆ 9 ಲೀವ್ಸ್ ಇದೆಯಲ್ಲ ಅದು 3 ಟೈಮ್ಸ್ ಮಾಡಬೇಕು. 27 ನಕ್ಷತ್ರಗೂ ಅಂದರೆ 3 ಎಲೆ ಬರುತ್ತೆ, 9 ಆಯಿತು. ಆ 9ನ್ನು ಒಂದರಲ್ಲಿ 3 ಬರುತ್ತೆ. ಆ ಥರ ಅವರು 27 ಮಾಡಬೇಕು ಅಂತಂದರೆ 3 ಮಲ್ಟಿಪ್ಲೈ ಮಾಡಬೇಕು. 9 ಇರುತ್ತೆ, 9 ತ್ರಿದಳ ಇರುತ್ತೆ. ಅದನ್ನು ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ಎಳ್ಳು ಸ್ವಲ್ಪ ಚೆನ್ನಾಗಿರ್ಬೇಕು, ಜಾಸ್ತಿನೇ ಇರಬೇಕು. ಬಿಳಿ ಎಳ್ಳು ಇರಬೇಕು, ಜಾಸ್ತಿ ಇರಬೇಕು, ಜಾಸ್ತಿ ಒಂದು ಇಡೀನೇ ಹಾಕಬೇಕು. ಒಂದು ಇಡೀನೇ ಹಾಕಬೇಕು. ಈಗ ಅದು ಒಂದೇ ದಿನ ಮಂಡೇ ಒಂದಿನನೇ ಪೂಜೆ ಮಾಡಿ ಒಂದಿನನೇ ಸೇವನೆ ಅಷ್ಟೇ. ಇಲ್ಲ ಫುಲ್ ಸೇವ್ ಮಾಡೋದು, ಡೈಲಿ ಒಂದು ಚೂಚು 1 ಸ್ಪೂನ್ ತೊಗೊಂಡ್ರೆ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಸ್ಪೂನ್ ತೊಗೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಬೇಕು, ನಮಗೆ ಬಾಂಧವ್ಯ ಜಾಸ್ತಿ ಬೇಕು ಅಂತಂದರೆ ದೊಡ್ಡದೇ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಜಾಮ್ ಸೈಜ್ ಬರ್ತದಲ್ಲ ಅದರಲ್ಲೂ ಮಾಡ್ಬೋದು. ಅವಾಗ ಸ್ವಲ್ಪ ಎಳ್ಳು ಜಾಸ್ತಿ ಬೇಕಾಗತ್ತೆ. ಆ ಎಳ್ಳಿದೆಯಲ್ಲ ಜಾಸ್ತಿ ಬೇಕಾಗತ್ತೆ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದೆ, ಆ ತ್ರಿದಳ ಇರ್ತಕ್ಕಂಥದ್ದು ಹೆಚ್ಚಿಗೆ ಮಾಡ್ಕೋಬೋದು. ಅದರಲ್ಲಿ ಆ ಮೆಡಿಸನ್ ಪ್ರಾಪರ್ಟಿನೂ ಇರುತ್ತೆ, ಬಾಂಧವ್ಯದ ಗುಣನೂ ಇರುತ್ತೆ. ಹಾಗೆ ಸೂರ್ಯನಿಂದ ಆ ಒಂದು ಕಿರಣ ಸ್ವಲ್ಪ ಎನರ್ಜೈಸ್ ಆಗಿ 8 ದಿವಸ ಎನರ್ಜೈಸ್ ಆಗಿರುತ್ತೆ. ಭಾನುವಾರ ತೆಗೆದು ಇಟ್ಕೊಳ್ಳಿ, ಸೋಮವಾರ ದೇವ್ರ ಹತ್ರ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ 108 ಮಂತ್ರ ಇಬ್ಬರು ಸೇವನೆ ಮಾಡಿ. ಓಕೆ, ಎಲ್ಲೋ ಒಂದು ಕಡೆ ಜಗ ಆಗಿರುತ್ತೋ ಏನೋ ಒಂದು, ಅಥವಾ ಅವ್ರಿಗೆ ಗೊತ್ತಿಲ್ಲ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂದರೆ ಗೊತ್ತಿಲ್ಲದಂಗೆ ಇದು ತೊಗೊಳ್ಳಿ ಅಂಥೇಳಿ ಹಾಲಲ್ಲಾರು ಸೇರಿಸ್ಬೋದು. ಯಾವುದು ಪದಾರ್ಥ ಪಾಯಸದೆಲ್ಲ ಪೂಜೆನ ಗಂಡ ಹೆಂಡತಿ ಒಟ್ಟಿಗೆ ಕೂತು ಮಾಡಬೇಕಾ, ಒಬ್ರು ಬಂದಿಲ್ಲ ಅಂದರೆ ಯಾರಾದ್ರೂ ಒಬ್ಬರು ಮಾಡಿದ್ರೆ ಹೌದಾ? ಓಕೆ, ಅವ್ರಿಬ್ಬರ ಹೆಸರು ಹೇಳ್ಬಿಟ್ಟು ಮಾಡಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಇದು ಸಕ್ಸಸ್ಫುಲ್ಲಾಗಿ ತುಂಬ ಕಡೆ ಅನ್ಯೋನ್ಯತೆ ಕಾಪಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಜಗಳ ಮಾಡ್ಕೊಂಡಿರ್ತೀರಾ, ಒಂದಾಗಿರಲ್ಲ ಅಥವಾ ಸರಿ ಹೋಗಿರಲ್ಲ ಅನ್ಕೊಂಡಿರ್ತೀರಾ. ತುಂಬಾ ಈಸಿ ವಿಧಾನ ಇದೆ,
ಟ್ರೈ ಮಾಡಿ, ಒಳ್ಳೇದಾದ್ರೆ ಖಂಡಿತ ಆಗೇ ಆಗತ್ತೆ ಅಂತ ಗುರುಜಿನೂ ಹೇಳಿದ್ದಾರೆ. ಒಳ್ಳೇದಾಗುತ್ತೆ ಗುರುಜಿ.